ಕುರುಕ್ಷೇತ್ರ ಯುದ್ಧ ಪ್ರಾರಂಭದ ಮೊದಲೇ ಪಾಂಡವರ ಗೆಲುವಿಗಾಗಿ ತನ್ನ ತಂದೆಯ ಗೆಲುವಿಗಾಗಿ ಆ ಯೋಧ ಪ್ರಾಣತ್ಯಾಗ ಮಾಡಿದ್ದ. ಒಬ್ಬ ಅಪ್ರತಿಮ ಯೋಧನ ತ್ಯಾಗದಿಂದ ಪಾಂಡವರು ಜಯಶಾಲಿಯಾದರು. ಮದುವೆಯ ಮರುದಿನವೇ ಬಲಿಯಾದ ಆ ಯೋಧ ಯಾರು? ಇಂದಿಗೂ ಅವನನ್ನು ಸಾವಿರಾರು ತೃತೀಯಲಿಂಗಿಯರು ಮದುವೆಯಾಗುತ್ತಾರೆ. ಏನಿದು ಕತೆ ನೋಡೋಣ ಈ ಸ್ಟೋರಿಯಲ್ಲಿ. ಈತ ಅರ್ಜುನ ಮತ್ತು ನಾಗಕನ್ಯೆ ಉಲುಪಿಯ ಮಗ ಐರಾವಣ. ಕೆಲವು ಜನಪದ ಕತೆಗಳ ಪ್ರಕಾರ ಕುರುಕ್ಷೇತ್ರ ಯುದ್ಧವನ್ನು ಪಾಂಡವರು ಗೆಲ್ಲಬೇಕಾದರೆ ಅವರು ಕಾಳಿದೇವಿಗೆ ಒಬ್ಬ ಪರಿಪೂರ್ಣ ಯೋಧನನ್ನು ಬಲಿಯಾಗಿ ನೀಡಬೇಕಿತ್ತು. ಆ ಸಂದರ್ಭದಲ್ಲಿ ಯಾರೂ ಕೂಡ ಮುಂದೆ ಬರುವುದಿಲ್ಲ. ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ತನ್ನ ತಂದೆಯ ನೆರವಿಗಾಗಿ ನಾಗಾಲೋಕದಿಂದ ಐರಾವಣ ಬಂದಿರುತ್ತಾನೆ ಹಾಗೂ ತಾನೇ ಧರ್ಮದ ಒಳಿತಿಗಾಗಿ ತನ್ನ ಪ್ರಾಣವನ್ನು ಕಾಳಿದೇವಿಗೆ ಸಮರ್ಪಿಸಲು ಮುಂದಾಗುತ್ತಾನೆ ಹಾಗೂ ಒಂದು ಷರತ್ತನ್ನು ಕೂಡ ಹಾಕ್ತಾನೆ ಈ ಐರಾವಣ. ತನ್ನ ಷರತ್ತಿನ ಪ್ರಕಾರ ತಾನು ಇನ್ನೂ ಮದುವೆಯಾಗಿಲ್ಲ, ತನ್ನ ಬಲಿಯಾಗುವ ಮೊದಲು ನಾನು ಒಂದು ದಿನದ ಮಟ್ಟಿಗೆ ಮದುವೆಯಾಗಿ ಪ್ರಾಣತ್ಯಾಗ ಮಾಡಬೇಕೆಂದು. ಆದರೆ ಒಂದು ದಿನಕ್ಕೆ ವಿಧವೆಯಾಗುತ್ತಾರೆ ಎಂದು ತಿಳಿದು ಯಾರೂ ಕೂಡ ಮದುವೆಯಾಗಲು ಮುಂದಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನೇ ಮೋಹಿನಿಯ ರೂಪವನ್ನು ತಾಳಿ ಐರಾವಣನನ್ನು ಮದುವೆಯಾಗುತ್ತಾರೆ ಮತ್ತು ಮರುದಿನ ಐರಾವಣನು ಕಾಳಿಗೆ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾರೆ. ಇದು ಐರಾವಣ ಎಂಬ ಯೋಧನು ಧರ್ಮದ ಗೆಲುವಿಗಾಗಿ ಪ್ರಾಣ ತ್ಯಾಗ ಮಾಡಿದ ಕತೆ. ಇಂದಿಗೂ ಸಹ ತೃತೀಯಲಿಂಗಿಯರು ಐರಾವಣನನ್ನು ತನ್ನ ಗಂಡನೆಂದು ಪೂಜಿಸುತ್ತಾರೆ. ಐರಾವಣನಿಗೆ ತಮಿಳುನಾಡಿನ ಕೋವಗಂನಲ್ಲಿ ದೇವಸ್ಥಾನ ಕೂಡ ಇದೆ. ಪ್ರತಿ ವರ್ಷ ಇಲ್ಲಿ ಕೋವಗಂ ಜಾತ್ರೆ ನಡೆಯುತ್ತದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ತೃತೀಯಲಿಂಗಿಯರು ಇಲ್ಲಿಗೆ ಬಂದು ಐರಾವಣನನ್ನು ಮದುವೆಯಾಗುತ್ತಾರೆ ಮತ್ತು ಮರುದಿನ ತಾಳಿಯನ್ನು ಕಿತ್ತು ವಿಧವೆಯಾಗಿ ಶೋಕಾಚರಣೆ ಮಾಡುತ್ತಾರೆ. ಇದು ಶ್ರೀಕೃಷ್ಣ ಮೋಹಿನಿಯ ರೂಪವನ್ನು ತಾಳಿ ಐರಾವಣನನ್ನು ಮದುವೆಯಾದ ಮರುದಿನ ವಿಧವೆಯಾದ ಕಥೆಯನ್ನು ಹೋಲುತ್ತದೆ. ಇದೊಂದು ತ್ಯಾಗದ, ಪ್ರೇಮದ, ಧರ್ಮದ ಒಳಿತಿನ ಕಥೆಯಾದರೆ ಈ ಹಬ್ಬ ತೃತೀಯಲಿಂಗಿಯರಿಗೂ ಸಮಾಜದಲ್ಲಿ ಒಂದು ಸ್ಥಾನಮಾನ, ಗೌರವ ಸಿಗುವಂತಹ ಜಾಗವಾಗಿದೆ. ಇಂತಹ ಹಲವಾರು ಕಥೆಗಳು, ಹಬ್ಬಗಳು ಕಾಣಸಿಗುವುದು ನಮ್ಮ ಭಾರತದಲ್ಲಿ ಮಾತ್ರ ಎನ್ನುವುದು ವಿಶೇಷ. ಇದು ಇಂದಿನ ವಿಚಾರ. ಇಂತಹ ಮತ್ತಷ್ಟು ವಿಚಾರಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.